ಪ್ರೇಸ್ ದ ಲಾರ್ಡ್ ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ 56ನೇ ಕೀರ್ತನೆಯಲ್ಲಿ 8ನೇ ವಾಕ್ಯ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆ ಅಲ್ಲ. ಇಲ್ಲಿ ಏನಂದ್ರೆ ವಿಷಯ ಏನಂತಂದ್ರೆ, ನಾವು ದೇವ್ರ ಹತ್ರ ಕಣ್ಣೀರ್ ಸುರಿಸಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಮ್ದು ಒಂದೊಂದು ಕಣ್ಣೀರ್ನ ಹನಿಗೂ ದೇವರು ಉತ್ತರ ಕೊಡ್ತೀನಿ, ನೀನು ಹತ್ತಂತ ಒಂದೊಂದು ಕಣ್ಣೀರ್ನ ಹನಿಗೆ ನಾನು ದಾಟಿ ಹೋಗಲ್ಲ, ಆ ಕಣ್ಣೀರ್ನ ಹನಿನು ನನ್ನ ಬುದ್ದಲಿಯಲ್ಲಿ ನಾನು ಶೇಖರಿಸಿಟ್ಟಿದ್ದೀನಿ, ತಕ್ಕ ಸಮಯಕ್ಕೆ ಆ ಒಂದು ಕಣ್ಣೀರ್ನ ಹನಿಗಿನ ಉತ್ತರವನ್ನು ಕೊಡುವಂತನಾಗಿದ್ದೇನೆ ಅಂತ ಯೇಸು ಸ್ವಾಮಿ ಇಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅರ್ಥ ನಾವು ಉದಾಹರಣೆಗೆ ನೋಡ್ಬೋದು, ಏನು ಕಣ್ಣೀರ್ನ ಹನಿ ಪವರ್ ಎಷ್ಟು ಮಹಿಮೆಯಾಗಿದೆ ಅನ್ನೋದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಅದರಲ್ಲಿ 1ನೇ ಚಾಪ್ಟರ್ ಅಲ್ಲಿ 10ನೇ ವಾಕ್ಯ ನೋಡುವಾಗ ಗೊತ್ತಾಗುತ್ತೆ. ಇಲ್ಲಿ ಹನ್ನಳು ಅನ್ನೋಳನ್ನ ನಾವು ನೋಡ್ಬೋದು. ಹನ್ನಳು ಏನ್ ಮಾಡ್ತಾಳೆ, ದೇವರ ಸನ್ನಿಧಾನದಲ್ಲಿ ಅವಳು ಕಣ್ಣೀರು ಸುರಿಸ್ತಾ ದೇವರ ಸನ್ನಿಧಾನದಲ್ಲಿ ಹತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಂತ ಬರ್ತಾಳೆ. ಯಾಕೆ ಅಂದ್ರೆ ನೋಡೋಣ, ಅವಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಇಲ್ಲಿ ಏನು ಹೇಳ್ತಾಳೆ ಅಂತಂದ್ರೆ, ಇವಳು ಹನ್ನಳ ಕಣ್ಣೀರು ಪವರ್, ಕಣ್ಣೀರಿನ ಶಕ್ತಿ ಪವರ್ ಅನ್ನು ನಾವು ನೋಡ್ಬೋದು. ಕಣ್ಣೀರಿನ ಪ್ರಾರ್ಥನೆ ಶಕ್ತಿಯನ್ನು ಈ ಫಸ್ಟ್ ಸಮುವೇಲಲ್ಲಿ ಹನ್ನಳ ಪ್ರಾರ್ಥನೆಯೊಂದಿಗೆ ಆಗುವ ಅದ್ಭುತ ಕಾರ್ಯವನ್ನು, ಆ ಒಂದು ಕಣ್ಣೀರಿನ ಪವರ್ ಅನ್ನು ನಾವು ನೋಡ್ಬೋದು. ಹೇಗೆ ಅಂದ್ರೆ ದೇವ್ರ ಮಕ್ಕಳೇ, ಅವಳಿಗೆ ಎಷ್ಟು ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ ಹನ್ನಳಿಗೆ. ಅವಳು ಏನ್ ಮಾಡ್ತಾಳೆ, ಎಲ್ಲರಿಂದ ಜನರ ಮಾತುಗಳು, ಒಂದು ಟೀಸಿಂಗ್ ಮಾತುಗಳು, ಜನರ ಒಂದು ಅವಳನ್ನ ಹೀಯಾಳಿಸಿ ಮಾತಾಡೋ ಮಾತುಗಳು ಎಲ್ಲ ಅವಳಿಗೆ ಚುಚ್ಚಿ ತುಂಬಾ ದುಃಖ ಆಗ್ತಾ ಇರುತ್ತೆ. ಎಲ್ಲಾ ಜನರು ಅವಳಿಗೆ ಹೀಯಾಳಿಸ್ತಿರ್ತಾರೆ, ಎಲ್ಲರಿಗೂ ಮಕ್ಕಳಿರುತ್ತೆ, ಅವಳಿಗೆ ಮಾತ್ರ ಮಕ್ಕಳಿರಲ್ಲ. ಆದ್ರಿಂದ ಅವಳು ಎಷ್ಟು ಕಣ್ಣೀರು ಸುರಿಸಿ, ದೇವ್ರೆ ಎಷ್ಟು ಜನ ನನ್ನನ್ನ ಹೀಯಾಳಿಸಿ ಚುಚ್ಚಿ ಮಾತಾಡ್ತಾರೆ, ದೇವ್ರೆ ನನಗೆ ಸಾಕಾಗಿದೆ ಅಂದ್ಬಿಟ್ಟು ಒಂದು ದಿನ ಏನ್ ಮಾಡ್ತಾಳೆ, ದೇವರ ಸನ್ನಿಧಾನದಲ್ಲಿ ಸಭೆಗೆ ಬಂದು ಕಣ್ಣೀರ್ ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ. ಹೇಗೆ ಪ್ರಾರ್ಥನೆ ಮಾಡ್ತಾಳಂದ್ರೆ, ಅವಳು ಜೋರ್ ಬಾಯಿ ಬಿಟ್ಟು ಗೋಳಾಡಿ ಮಾಡೋದಿಲ್ಲ, ಕಣ್ಣೀರ್ ಸುರಿಸಿ ಹೃದಯವನ್ನು ತೆರೆದು ಲಿಪ್ ಮೂವ್ಮೆಂಟ್, ಅವಳ ತುಟಿ ಮೂವ್ಮೆಂಟ್ ಅಲ್ಲಿ ತೇರತ್ರ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿ ಕಣ್ಣೀರ್ ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ, ದೇವ್ರೆ ನನಗೆ ನೀವು ಗಂಡು ಮಗನನ್ನ ಕೊಡಬೇಕು, ಜನರು ನನಗೆ ಎಷ್ಟೆಲ್ಲ ಹೀಯಾಳಿಸ್ತಾ ಇದ್ದಾರೆ, ನನಗೆ ಸಾಕಾಗಿದೆ ದೇವ್ರೆ, ನನ್ನನ್ನ ಸಾಕ್ಷಿಯಾಗಿ ನಿಲ್ಲಿಸಿ ಅಂತ ಕಣ್ಣೀರ್ ಸುರಿಸಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಏಲಿ ಅನ್ನೋ ಒಬ್ಬ ಪುರೋಹಿತನಿಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಯಾಕೆ ಇವಳು ಸೌಂಡ್ ಮಾಡದೆ ಹೇಗೆ ಕಣ್ಣೀರ್ ಸುರ್ಕೊಂಡು ಏನ್ ಮಾಡ್ತಿದ್ದಾಳೆ ಇವಳು ಏನಂತ ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ಅವ್ನು ಕೇಳ್ತಾನೆ, ಏನು ನೀ ಮಾಡ್ತಿದೀಯಾ, ಸೌಂಡ್ ಬರ್ತಾ ಇಲ್ಲ, ನೀನು ಬರೀ ಬಾಯಿ ಲಿಪ್ ಮೂವ್ಮೆಂಟ್ ಅಷ್ಟೇ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನನಗೆ ಒಂದು ಗಂಡು ಮಗು ಬೇಕಾಗಿದೆ, ನಾನು ದೇವ್ರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ಹೃದಯದಿಂದ ಅಂತ ಹೇಳಿದಾಗ ಅವಾಗ ಏಲಿ ಹೇಳ್ತಾನೆ, ಏಲಿಯನ ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನನು ಹನ್ನಳು ಏಲಿಗೆ ನಿನ್ನ ದಾಸಿ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಏನ್ ನೋಡ್ಬೋದು ಹನ್ನಳಲ್ಲಿ ಅಂತಂದ್ರೆ, ಅವಳು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ತನ್ನ ಹೃದಯವನ್ನು ಬಿಚ್ಚಿ ದೇವರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಏನಾಗುತ್ತೆ, ಏಲಿಯನ್ನು ಬಂದು ಸಮಾಧಾನದಿಂದ ಹೋಗು, ದೇವರು ನಿನ್ನ ಪ್ರಾರ್ಥನೆ ಕೇಳಂತ ಹೇಳಿ ಕಳಿಸ್ತಾರೆ. ಅವಾಗ ಅವಳು ಹೋಗಿ ಮನೆಗೆ ಹೋಗಿ ಊಟ ಮಾಡ್ತಾಳೆ. ಯಾವಾಗ ಅವಳು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಬಂದ್ಲು ಮನೆಗೆ, ಊಟ ಮಾಡಿದ್ಲು, ಆವಾಗಿಂದ ಇಲ್ಲಿ ವಾಕ್ಯ ಹೇಳುತ್ತೆ ಎಷ್ಟು ಚೆನ್ನಾಗಿ. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಮೊರೆ ಅಂದ್ರೆ ಮುಖ, ಅವಳ ಮುಖದಲ್ಲಿ ದುಃಖವು ಕಾಣಲಿಲ್ಲ. ಯಾಕೆ ಅಂದ್ರೆ ದೇವ್ರ ಮಕ್ಕಳೇ, ದೇವ್ರ ಸನ್ನಿಧಾನದಲ್ಲಿ ಅವಳು ಕಣ್ಣೀರು ಸುರಿಸಿ ಅವಳ ದುಃಖವೆಲ್ಲ ತೊಡ್ಕೊಂತಾಳೆ ದೇವ್ರ ಹತ್ರ. ಆಗ ಆ ಒಂದು ದುಃಖ ಎಲ್ಲ ಹೊರಟೋಗಿ ಅವಳ ಹೃದಯದಲ್ಲಿ ಅವಳ ನಂಬಿಕೆ ಬರುತ್ತೆ. ಓ ದೇವ್ರು ಮಾಡೇ ಮಾಡ್ತಾರೆ, ನಾನು ಹತ್ತು ಬಿಟ್ಟು ಹೇಳಿ ಬಂದಿದ್ದೀನಿ ಸಭೆಯಲ್ಲಿ, ಆದ್ರೆ ನನ್ನ ನಂಬಿಕೆ ದೊಡ್ಡ ಕಾರ್ಯನ ನಾನು ರಿಸೀವ್ ಮಾಡೇ ಮಾಡ್ತೀನಿ ನಂಬಿಕೆ ಇಟ್ಕೊಂಡು ಅವಳು ಬಂದಾಗ ಏನಾಗುತ್ತೆ, ಅವಳ ಮುಖದಲ್ಲಿ ದುಃಖ ಕಾಣಲ್ಲ. ಆಮೇಲೆ ಏನಾಗುತ್ತೆ, ಸ್ವಲ್ಪ ದಿನಗಳಾದ್ಮೇಲೆ ಅವಳು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನ ಹೆರ್ತಾಳೆ. ಆ ಹೆತ್ತಾಗ ಏನಾಗುತ್ತೆ, ಅದನ್ನ ದೇವರ ಸನ್ನಿಧಾನದಲ್ಲಿ ಸಭೆಗಾಗಿ ಅದನ್ನ ಅವಳು ಪ್ರತಿಷ್ಠಪಡಿಸಿ ಕೊಡ್ತಾಳೆ. ಇದು ದೊಡ್ಡ ಸಾಕ್ಷಿಯಾಗಿ ದೇವರು ಅವ್ರ ಜೀವಿತದಲ್ಲಿ ಮಾಡ್ತಾರೆ.
ಆ ಒಂದು ಗಂಡು ಮಗ ಹೇಗಿರ್ತಾನೆ ಅಂದ್ರೆ, ಮೊದಲನೇ ಸಮುವೇಲ್ ಪ್ರಾಫಿಟ್ ಪ್ರವಾದಿಯಾಗಿ ಇಸ್ರಾಯೇಲರಲ್ಲಿನೇ ಮೊದಲನೇ ಪ್ರವಾದಿಯಾಗಿ ಅವನು ಹುಟ್ಟುತ್ತಾನೆ. ಇಸ್ರಾಯೇಲಲ್ಲಿ ಸಮುವೇಲ ಆಗ್ತಾನೆ. ಹಾಗೆ ದೇವ್ರ ಮಕ್ಕಳೇ, ಅವಳು ಒಂದು ಕಣ್ಣೀರಿನ ಹನಿ ಪ್ರಾರ್ಥನೆ ಎಷ್ಟು ದೊಡ್ಡ ಕಾರ್ಯವನ್ನು ಅವಳ ಜೀವಿತದಲ್ಲಿ ಮಾಡ್ತು. ಅದಕ್ಕೆ ದೇವ್ರು ಹೇಳ್ತಾರೆ ಕೀರ್ತನೆಯಲ್ಲಿ, ನಿನ್ನ ಕಣ್ಣೀರು ಹನಿಗೆ ನಾನು ಪ್ರತಿಯೊಂದಕ್ಕೂ ತಕ್ಕ ಸಮಯಕ್ಕೆ ಉತ್ತರ ಕೊಡುವಂತವನಾಗಿದ್ದೇನೆ. ನನ್ನ ಬುದ್ದಲಿಯಲ್ಲಿ ನಾನು ಕಾಯ್ಕೊಂಡು ಅದನ್ನ ಕೂಡಿಸಿಟ್ಟು ತಕ್ಕ ಸಮಯದಲ್ಲಿ ಆ ಕಣ್ಣೀರು ನನಗೆ ಉತ್ತರವನ್ನು ಕೊಡ್ತೇನೆ. ಆದ್ರಿಂದ ನೀವೇನ್ ಮಾಡಬೇಕು, ನನ್ನ ಬಳಿಯಲ್ಲಿ ಬಂದು ನಿನ್ನ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ನಾನು ಅದ್ಭುತ ಕಾರ್ಯವನ್ನು ಮಾಡ್ತೇನೆ ಅಂತ ದೇವರು ನಮಗೆ ಹೇಳ್ತಾ ಇದ್ದಾರೆ. ಹಾಗೆ ನಾವು ಹನ್ನಳನ್ನು ನೋಡ್ಕೊಂಡು ಬಂದ್ವಿ. ಹೇಗೆ ಸಮುವೇಲ್ ಚಾಪ್ಟರಲ್ಲಿ ಹನ್ನಳು ನೋಡ್ಕೊಂಡ್ ಬಂದಾಗ ಅವಳು ಹೇಗೆ ಪ್ರಾರ್ಥನೆ ಮಾಡ್ತಾಳೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ಅಂತ ಒಂದು ಸಮುವೇಲ್ ಪ್ರವಾದಿ ಹುಟ್ಟುತ್ತಾನೆ. ದೇವ್ರ ಮಕ್ಕಳೇ, ಎಂತ ಒಂದು ದೊಡ್ಡ ಸಾಕ್ಷಿ ಅಲ್ವಾ. ಈಗಿನ ದಿವಸದಲ್ಲಿ ನಾವುಗಳು ಏನ್ ಮಾಡ್ತಾ ಇದೀವಿ, ನಮಗೊಂದು ಕಷ್ಟಗಳು ದುಃಖಗಳು ಬಂದಾಗ ಏನ್ ಮಾಡ್ತೀವಿ, ಯಾರ್ಯಾರಿಗೋ ಫಸ್ಟ್ ಕಾಲ್ ಮಾಡ್ತೀವಿ, ಬೇರೆಯವ್ರಿಗೆಲ್ಲ ಕಾಲ್ ಮಾಡಿ ಅಯ್ಯೋ ಏನ್ ಮಾಡೋದು, ಇಂಥ ಒಂದು ಕಷ್ಟ ಬಂದಿದೆ, ಅಯ್ಯೋ ಅದಕ್ಕೇನ್ ಮಾಡೋದು, ಇದಕ್ಕೇನ್ ಮಾಡೋದು, ಪರಿಹಾರ ಏನ್ ಮಾಡೋದು, ಬೇರೆ ಜನರ ಹತ್ರ ಸಹಾಯ ಕೇಳಕ್ ಮಾಡ್ತೀವಿ, ಸಜೆಷನ್ ಕೇಳಕ್ ಮಾಡ್ತೀವಿ. ನಾವು ಮರ್ತು ಬಿಡ್ತೀವಿ ದೇವ್ರ ಸನ್ನಿಧಾನದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋದನ್ನ ಮರ್ತು ಬಿಟ್ಟು ಊರ್ ಜನರಿಗೆಲ್ಲ ನಾವು ಹೇಳ್ಕೊಂಡು ನಮ್ಮ ಕಷ್ಟ ಹೇಳ್ಕೊಂಡು ಎಲ್ಲರ ಹತ್ರ ಹತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅವ್ರ ಹತ್ರ ಕ್ರಿಟಿಸೈಸ್ ಬೇರೆ ಸಿಗುತ್ತೆ ನಮಗೆ. ಯಾಕಂದ್ರೆ ಕೆಲವೊಬ್ರು ಒಳ್ಳೆ ರೀತಿಯಾಗಿ ಅದನ್ನ ಬಗ್ಗೆ ಹೇಳ್ತಾರೆ, ಇನ್ ಕೆಲವೊಬ್ರು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಅಯ್ಯೋ, ಇನ್ನು ಕೆಲವೊಬ್ರು ಕೇಳ್ಬಿಟ್ಟು ಓಕೆ ಅಂತ ಇರ್ತಾರೆ. ಆದ್ರೆ ಸಹಾಯ ಸಂಪೂರ್ಣವಾಗಿ ಯಾರಿಂದನೂ ಸಿಗಲ್ಲ ದೇವ್ರ ಮಕ್ಕಳೇ. ಯಾವಾಗ ನಾವು ದೇವ್ರ ಸನ್ನಿಧಾನದಲ್ಲಿ ಅದೇ ಕಣ್ಣೀರು ಮನುಷ್ಯರ ಮುಂದೆ ಇಡಕ್ಕಿಂತ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ಓಡಿ ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವಿತದಲ್ಲಿ ಆ ಒಂದೊಂದು ಕಣ್ಣೀರಿನ ಹನಿಗೂ ದೇವರು ಅದನ್ನ ಶೇಖರಿಸಿ ಇಟ್ಟಿರ್ತಾರಲ್ವಾ, ತಕ್ಕ ಸಮಯಕ್ಕೆ ಅದಕ್ಕೆ ಉತ್ತರ ಸಿಗುತ್ತೆ. ಹೇಗೆ ಹನ್ನಳು ಪ್ರಾರ್ಥನೆ ಮಾಡಿದ್ಲು ಕಣ್ಣೀರು ಸುರಿಸಿ, ಆಮೇಲೆ ಅವಳು ಮನೆಗೆ ಬಂದಾಗ ಅವಳು ಊಟ ಮಾಡಿದ್ಮೇಲೆ ಅವಳ ಮುಖದಲ್ಲಿ ಏನಿರ್ಲಿಲ್ಲ, ದುಃಖ ಇರ್ಲಿಲ್ಲ. ಯಾವಾಗ ದೇವರ ಸನ್ನಿಧಾನ ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಮುಖದಲ್ಲಿ ದುಃಖ ಇರಲ್ಲ ದೇವ್ರ ಮಕ್ಕಳೇ. ನಾನು ಎಷ್ಟೊಂದ್ ಸರಿ ಪ್ರಾರ್ಥನೆ ಮಾಡಿದಾಗ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ಆಮೇಲೆ ಆ ದುಃಖನೇ ಇರೋದಿಲ್ಲ. ಹಾಗೆ ಅದಕ್ಕೆ ದೊಡ್ಡ ಅದ್ಭುತವನ್ನು ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ರಿಸೀವ್ ಮಾಡ್ತೀವಿ ದೇವ್ರ ಮಕ್ಕಳೇ. ಆದ್ರಿಂದ ನೀವನು ಕೂಡ ಮೊದಲು ನಿಮ್ ಕಷ್ಟ ಬಂತ, ದುಃಖ ಬಂತ, ನಿಮ್ಗೆ ಟೆನ್ಷನ್ ಆಗಿದೆಯಾ, ಏನೇ ಆಗಿದ್ರು ಕೂಡ ಓಡೋಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಕಣ್ಣೀರು ಫಸ್ಟ್ ದೇವ್ರ ಹತ್ರ ಸುರಿಸ್ರಿ ದೇವ್ರ ಮಕ್ಕಳೇ. ಅವಾಗ ನೋಡಿ ನೀವು ಹೇಳ್ತಿರ ಸಾಕ್ಷಿಯನ್ನು, ದೇವರು ದೊಡ್ಡ ಕಾರ್ಯವನ್ನು ಮಾಡಿರ್ತಾರೆ ನಿಮ್ಮ ಜೀವಿತದಲ್ಲಿ. ಇದು ನಾನು ಅನುಭವಿಸಿ ನಿಮ್ಮ ಹತ್ರ ಆ ಒಂದು ಸಾಕ್ಷಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅನುಭವವಿಲ್ಲದೇನೆ ಸಾಕ್ಷಿ ಮೆಸೇಜ್ ಕೊಡಕ್ ಆಗಲ್ಲ ದೇವ್ರ ಮಕ್ಕಳೇ. ಆದ್ರಿಂದ ನಾವು ಈಗ ಹನ್ನಳ ಅನುಭವನ ನೋಡಿದ್ವಿ. ನಾನು ನನ್ನ ಅನುಭವದಿಂದ ಈ ಒಂದು ಮೆಸೇಜ್ ಅನ್ನು ಹೇಳ್ತಾ ಇದ್ದೀನಿ. ನಾವು ಮೊದಲು ಹೋಗಿ ದೇವರಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ದೊಡ್ಡ ಕಾರ್ಯಗಳು, ಅಸಾಧ್ಯ ಆಗಿರೋ ಕಾರ್ಯಗಳನ್ನು ದೇವರು ಸಾಧ್ಯವಾಗಿ ಮಾಡಿ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತೆ ದೇವ್ರ ಮಕ್ಕಳೇ. ಆದ್ರಿಂದ ನಾವು ಕೂಡ ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರಾರ್ಥಿಸಿ ನಮ್ಮ ಕಣ್ಣೀರು ಸುರಿಸಿ ಮೊದಲು ಬೇರೆ ಜನರಿಗೆಲ್ಲ ಹೇಳೋಕ್ಕಿಂತ ಮೊದಲು ದೇವಸ್ಥಾನದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಜಯವನ್ನು ನಾವು ರಿಸೀವ್ ಮಾಡೋಣ ದೇವ್ರ ಮಕ್ಕಳೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ನೋಡುತ್ತಿದ್ದೀರಿ ಅಡೋನೈ ಟೆಲಿವಿಷನ್. ದೇವರ ಶುಭ ಸಂದೇಶವನ್ನು ವಿಶ್ವಕ್ಕೆ ಸಾರೋಣ.